ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ PM ಕುಸುಮ್ ಯೋಜನೆಯಡಿ 2025-26ನೇ ಸಾಲಿನಲ್ಲಿ ಯಾವೆಲ್ಲ ರೈತರುಗಳು ಉಚಿತವಾದ ಈ ಸೌರ ವಿದ್ಯುತ್ನ ಪಡೀಲಿಕ್ಕೋಸ್ಕರ ನಿಮ್ಮ ಪಂಪ್ ಸೆಟ್ಗಳಿಗೆ ಅರ್ಜಿ ಹಾಕಿದ್ರಿ ಅಂಥ ರೈತರುಗಳಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ತಮಗೆ ಇನ್ಸ್ಟಾಲೇಷನ್ ಕೂಡ ಸ್ಟಾರ್ಟ್ ಆಗ್ತದೆ. ಸ್ನೇಹಿತರೆ ಆಲ್ರೆಡಿ ತುಂಬ ಕಡೆಗಳಲ್ಲಿ ವರ್ಕ್ನ ಸ್ಟಾರ್ಟ್ ಮಾಡಿದ್ದಾರೆ, ಹಾಗೆಯೇ ಕೂಡ ಸ್ಟಾಕ್ನೂ ಕೂಡ ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ಈ ಕೆಲವು ವೆಂಡರ್ಗಳು ಸಂಬಂಧಪಟ್ಟ ವೆಂಡರ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನಾನು ಈ ಒಂದು ವಿಡಿಯೋದಲ್ಲಿ ಈ ವರ್ಷದಲ್ಲಿ ಅಂದರೆ 25-26ನೇ ಸಾಲಿನಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಮಾಡ್ತಾಯಿರ್ತಕ್ಕಂಥ ವೆಂಡರು ಅದಿತಿ ಪಂಪ್ ಸೆಟ್ ಸೋಲಾರ್ ಪಂಪ್ ಸೆಟ್ ಇದೆಯಲ್ಲ ನೋಡಿ, ಈ ಒಂದು ವೆಂಡರ್ ಕಡೆಯಿಂದ ಈಗ ಆಲ್ರೆಡಿ ವರ್ಕ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದು ಮೈಸೂರು ಭಾಗದಲ್ಲಿ ಈಗ ಆಲ್ರೆಡಿ ವರ್ಕ್ನ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಿರ್ಬೋದು ಆಲ್ರೆಡಿ ಕನೆಕ್ಷನ್ ಮಾಡಿ ಆಲ್ರೆಡಿ ವಿದ್ಯುತ್ ಸಂಪರ್ಕನೂ ಕೂಡ ಕಲ್ಪಿಸಿ ಆಲ್ರೆಡಿ ವಾಟರ್ ಕೂಡ ಬರ್ತಾಯಿದೆ. ನೀವು ಹೊರಗಡೆ ನೋಡ್ತಾ ಇರ್ಬೋದು ಸ್ನೇಹಿತರೆ. ಆಲ್ರೆಡಿ ಇದೇ ರೀತಿ ವರ್ಕ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇನ್ನೂ ತುಂಬ ಜನರಿಗೆ ಈ ತಿಂಗಳು ಮತ್ತು ನೆಕ್ಸ್ಟು ಮಾರ್ಚ್ ತಿಂಗಳಲ್ಲಿ ಇನ್ಸ್ಟಾಲೇಷನ್ ಪ್ರಾರಂಭ ಆಗ್ತದೆ. ನೀವೇನು ಚಿಂತೆ ಮಾಡಬೇಡಿ. ಇಲ್ಲಿ ಡೇಟ್ ವೈಸು ನೀವು ಹಣ ಯಾವ ಡೇಟ್ನೊಂದು ಹಣ ಕಟ್ಟಿರ್ತೀರಿ ಆ ಡೇಟ್ ಮುಖಾಂತರ ಆ ವ್ಯಕ್ತಿಗಳ ಸೀರಿಯಲಿಟಿ ಬರುತ್ತೆ, ಅದ್ರ ಮುಖಾಂತರ ಅವರು ಇನ್ಸ್ಟಾಲೇಷನ್ ಮಾಡ್ಕೊಂಡು ಹೋಗ್ತಾರೆ. ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಅವರು ಒಂದು ಪರ್ಟಿಕ್ಯುಲರ್ ಗೋಡನಲ್ಲಿ ಸ್ಟಾಕ್ ಇರ್ತಕ್ಕಂಥ ಎಲ್ಲ ಮೆಟೀರಿಯಲ್ಗಳ ಡೀಟೇಲ್ಸ್ಗಳನ್ನ ತೋರಿಸ್ಕೊಂಡು ಹೋಗ್ತೀನಿ. ನೀವಿಲ್ಲಿ ನೋಡ್ತಾ ಇದ್ದಾರಲ್ಲ, ಇದು 7.5 HP ಇರ್ತಕ್ಕಂಥ ಮೋಟರು, ಹಾಗೆಯೇ 3 HP 5 HP ಇರ್ತಕ್ಕಂಥ ಮೋಟ್ರುಗಳು, ಹಾಗೆಯೇ ಇಲ್ಲಿ ಬಾಕ್ಸ್ಗಳಲ್ಲಿ ಇದೆಯಲ್ಲ ಇದೆಲ್ಲ ಇದು ನೀವು ಸ್ಟಾರ್ಟರ್ ಬಾಕ್ಸ್ ಅಂತಲೂ ಹೇಳ್ಬೋದು, ಇಲ್ಲಾಂದರೆ ಪಂಪ್ ಸೆಟ್ಟು ಯಾವುದು ಸೌರ ವಿದ್ಯುತ್ ಪಂಪ್ ಸೆಟ್ ಕಂಟ್ರೋಲರ್ ಅಂತಲೂ ಬೇಕಾದ್ರೂ ಹೇಳ್ಬೋದು. ಇದು HP ಮೇಲೆ ಕೂಡ ಈ ಬಾಕ್ಸ್ಗಳು ಡಿಪೆಂಡ್ ಆಗ್ತವೆ. 5 HPಗೆ ಬೇರೆ ಸಪ್ರೇಟಾಗಿ ಬಾಕ್ಸ್ ಬರುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಪಂಪ್ಗಳಾಗಿರ್ತವೆ. ಇದು 3 HP 5 HP ಮತ್ತು 7.5 HPಗೆ ಸಂಬಂಧಪಟ್ಟಂಗೆ ಇಲ್ಲಿ ಪಂಪ್ಗಳನ್ನೂ ಕೂಡ ನೀವು ಇಲ್ಲಿ ನೋಡ್ಬೋದು. ಹಾಗೆಯೇ ಇಲ್ಲಿ ರೋಲರ್ಗಳು ಇದೆಯಲ್ಲ ನೋಡಿ, ಇದು ಒಂದೊಂದು ಬೋರ್ಗಳಿಗೆ ಇರ್ತಕ್ಕಂಥ ಒಂದೊಂದು ರೋಲರ್ಗಳು, ಅಂದರೆ ಪರ್ಟಿಕ್ಯುಲರ್ ಒಂದು ಬಾವಿಗೆ ಬಿಡ್ತಕ್ಕಂಥ ಈ ಒಂದು ಪೈಪ್ನ ಸಪ್ರೇಟಾಗಿ ಈ ರೀತಿ ಕಟ್ಟಿ ಕೊಟ್ಟಿರ್ತಾರೆ. ಇದು ಪರ್ಟಿಕ್ಯುಲರಾಗಿ ಒಬ್ಬ ರೈತನಿಗೆ ಹೋಗ್ತಕ್ಕಂಥದ್ದು. ಇದು 300 ಅಡಿಯಷ್ಟು ಉದ್ದ ಇದೆ. ಒಬ್ಬ ರೈತನಿಗೆ 300 ಅಡಿ ಗಂಟ ಈ ಪಂಪ್ ಸೆಟ್ ಅಂದರೆ ಈ ವೆಂಡರ್ ಏನಿದ್ದಾರೆ ಅವರು ಸಪ್ಲೈ ಮಾಡಿಕೊಡ್ತಾರೆ. ಅದಕ್ಕಿಂತ ಹೆಚ್ಚಾಗಿತ್ತು ಅಂದರೆ ಅವನು ಪೇ ಮಾಡು ಕೂಡ ಇಲ್ಲಿ ತಗೋಬೇಕಾಗ್ತದೆ ಎಕ್ಸ್ಟ್ರಾ. ಹಾಗೆಯೇ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಬಾಕ್ಸ್ಗಳಲ್ಲಿ ಇದೇ ಸೋಲಾರ್ ಪ್ಯಾನಲ್ಗಳು. ಈ ಬಾಕ್ಸಲ್ಲಿ ಕಂಟೈನರಲ್ಲಿ ಮುಖಾಂತರ ಬಂದು ಅವ್ರಿಗೆ ಇಳಿಸಿರ್ತಾರೆ. ಸಂಬಂಧಪಟ್ಟಂಗೆ ಅದು ಬೇಕಾದಾಗ ಮಾತ್ರ ಅದನ್ನು ಓಪನ್ ಮಾಡಿಕೊಂಡು ಅಲ್ಲಿಂದ ಆ ಪ್ಯಾನಲ್ಗಳನ್ನ ಅವರು ತೊಗೊಂಡು ಹೋಗ್ತಾರೆ. ಹಾಗೆಯೇ ಇಲ್ಲಿ ನೋಡ್ತಾ ಇದ್ರಲ್ಲ ಇವು ರ್ಯಾಕ್ಗಳು, ಅಲ್ಲಿ ಫಿಟ್ಟಿಂಗ್ ಮಾಡಲಿಕ್ಕೆ ಬೇಕಾಗ್ತಾವಲ್ಲ ಈ ಒಂದು ರ್ಯಾಕ್ಗಳನ್ನ ನೀವು ಇಲ್ಲಿ, ಹಾಗೆಯೇ ಕ್ಲ್ಯಾಂಪ್ಗಳು, ಹಾಗೆಯೇ ಇಲ್ಲಿ ನಿಮಗೆ ಸಂಬಂಧಪಟ್ಟಂಥ ಎಲ್ಲ ಮೆಟೀರಿಯಲ್ಸ್ ಕೂಡ ಆಲ್ರೆಡಿ ಸ್ಟಾಕ್ ಆಗಿದೆ ಅಂತ ಹೇಳ್ಬೋದು. ಆಲ್ರೆಡಿ ಈ ಒಂದು ಮೈಸೂರು ಭಾಗದ ಪಿರಿಯಾಪಟ್ಟಣ ಈ ಸೈಡಲ್ಲಿ ಕೂಡ ವರ್ಕ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸ್ನೇಹಿತರೆ ಇದು ಅದಿತಿ ಸೋಲಾರ್ ಪಂಪ್ ಸೆಟ್ ಪ್ರೈವೇಟ್ ಲಿಮಿಟೆಡ್ ಆವ ಒಂದು ಕಂಪ್ನಿಯ ವೆಂಡರ್ಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರ್ತದೆ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಹೆಡ್ ಆಗಿರ್ತದೆ, ಅಂದರೆ ಈ ಒಂದು ಕಂಬದಿಂದ ಮುಖಾಂತರ ಈ ರ್ಯಾಕ್ನ ಫಿಕ್ಸ್ ಮಾಡ್ತಾರೆ. ಇದು ಸೆಂಟ್ರ್ ಪಾಯಿಂಟಲ್ಲಿರುತ್ತೆ. ನಿಮ್ಮ ಒಟ್ಟು ಗುಂಡಿ 3.5 ಅಡಿ ಆಳಕ್ಕೆ ನಿಮಗೆ ಆ ಗುಂಡಿ ಒಳಗೆ ಆ ಪೈಪನ್ನು ಹಾಕಿ ಮೇಲ್ಗಡೆ ಫಿಟ್ಟಿಂಗ್ನ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಈ ರೀತಿ ಫಿಟ್ಟಿಂಗ್ ಆದ ನಂತರ ನಿಮಗೆ ಪ್ಯಾನಲ್ ನೋಡಲಿಕ್ಕೆ ಕಾಣುತ್ತೆ. ಸ್ನೇಹಿತರೆ ಇದು ಆಲ್ರೆಡಿ ಇನ್ಸ್ಟಾಲೇಷನ್ ಆಗಿರ್ತಕ್ಕಂಥದ್ದು. ಇಲ್ಲಿ ನೀವು ರೈತರು ಕೂಡ ಕೆಲವು ಮೆಟೀರಿಯಲ್ಗಳನ್ನ ಕೊಡಬೇಕಾಗ್ತದೆ. ಏನಿಲ್ಲ, ಸಿಂಪಲಾಗಿ 1 ಮೂಟೆ ನೀವು ಇಲ್ಲಿ ಸಿಮೆಂಟ್ನ ಕೊಡಬೇಕು. ಅದ್ರ ಜೊತೆಗೆ ನೀವು 16 ಬಾಣಲಿಯಷ್ಟು ಮರಳು ಅಥವಾ ಡಸ್ಟ್ನ ಕೊಡಬೇಕಾಗ್ತದೆ. ಹಾಗೆಯೇ 1 ಮೂಟೆ ಸಿಮೆಂಟು, ಹಾಗೆಯೇ 16 ಬಾಣಲಿಯಷ್ಟು ಜಲ್ಲಿ, ಏನು ಕಾಂಕ್ರೀಟ್ ಮಾಡಿ ಆ ಸೆಂಟರ್ ಏನು ಬರುತ್ತೆ ಹೆಡ್ಡು ಅದನ್ನು ಆ ಗುಂಡಿ ಒಳಕ್ಕೆ ಹಾಕಿ ಅದನ್ನು ಟೈಟ್ ಮಾಡಲಿಕ್ಕೋಸ್ಕರ ಅಷ್ಟು ಮೆಟೀರಿಯಲ್ನ ನೀವು ರೈತರು ಕೂಡ ಒದಗಿಸ್ಕೊಡ್ಬೇಕಾಗ್ತದೆ. ಇನ್ನೇನು ಕೂಡ ಯಾವುದೇ ಥರದ ಕಾಸ್ಟ್ ಇರಲ್ಲ, ಎಲ್ಲ ಕೂಡ ಫ್ರೀ ಆಫ್ ಕಾಸ್ಟೆಲ್ಲ ಕೂಡ ರೈತನಿಗೆ ಸಿಗುತ್ತೆ. ಹಾಗೆಯೇ ಕಂಪ್ನಿ ಕೂಡ ಆ ಒಂದು ಮೊತ್ತನ ಬರೆಸ್ಕೊಡುತ್ತೆ. ಇಲ್ಲಿ ರೈತರು ಯಾವುದೇ ತರಹದ ₹1 ಹಣನೂ ಕೂಡ ಪೇ ಮಾಡೋ ಅಗತ್ಯ ಇಲ್ಲ ಸ್ನೇಹಿತರೆ. ಹೀಗೆ ನಿಮ್ಮದು ಫಿಟ್ಟಿಂಗ್ ಆದ ನಂತರ ನೋಡಲಿಕ್ಕೆ ಈ ರೀತಿ ಲುಕ್ ಕಾಣುತ್ತೆ. ಇಲ್ಲಿ ನೋಡ್ಬೋದು ಒಂದೇ ಜಾಗದಲ್ಲಿ 2 ಪ್ಯಾನಲ್ಗಳನ್ನ ಫಿಕ್ಸ್ ಮಾಡಿದ್ದಾರೆ. ಫಿಕ್ಸ್ ಮಾಡಿದ ನಂತರ ಔಟ್ಲುಕ್ಕು ಈ ರೀತಿ ಕಾಣುತ್ತೆ. ಇದು ಸೂರ್ಯನಿಗೆ ಆಪೋಸಿಟ್ಟಾಗಿ ಮರ ಅಥವಾ ಯಾವುದೇ ತರಹದ ನರಳುಗಿಲ್ಲದ ಸೆಂಟ್ರ್ ಪಾಯಿಂಟ್ನಲ್ಲಿ ಫಿಕ್ಸ್ ಮಾಡ್ತಾರೆ. ಹಾಗೆಯೇ ನಿಮಗೆ ಎಷ್ಟು ಸೂರ್ಯ ಪ್ರಮಾಣ ಜಾಸ್ತಿ ಬೀಳುತ್ತೋ ಅಷ್ಟು ಪ್ರಮಾಣದಲ್ಲಿ ನೀರು ಕೂಡ ಔಟ್ಪುಟ್ ಬರುತ್ತೆ ಅಂತ ಹೇಳ್ಬೋದು. ನಿಮಗೆ ಉಷ್ಣಾಂಶ ಕಮ್ಮಿ ಆದಷ್ಟು ವಾತಾವರಣದಲ್ಲಿ ನಿಮಗೆ ಆ ನೀರಿನ ಪ್ರೆಷರ್ ಕೂಡ ಕಮ್ಮಿ ಆಗುತ್ತೆ. ಇಲ್ಲಿ ನೋಡ್ಬೋದು ವೋಲ್ಟೇಜ್ ಮೇಲೆ ಅದು ಡಿಪೆಂಡ್ ಆಗುತ್ತೆ ನಿಮ್ಮದು ನೀರು ಎಷ್ಟು ಹೊರ ಬರುತ್ತೆ ಅಂತ ಹೇಳಿ. ಇಲ್ಲಿ ಸೂರ್ಯನ ಶಾಖ ಇದ್ದಷ್ಟು ಕಾಲ ಮಾತ್ರ ನಿಮಗೆ ನೀರು ಹೊರ ಬರುತ್ತೆ. ರಾತ್ರಿ ವೇಳೆ ಹಾಗೆಯೇ ಮಾನ್ಸೂನ್ ಟೈಮಲ್ಲಿ ಸೂರ್ಯನ ಶಾಖ ಕಮ್ಮಿ ಇರೋದ್ರಿಂದ ಆ ಟೈಮಲ್ಲಿ ನಿಮಗೆ ನೀರು ಯಾವುದೇ ಕಾರಣಕ್ಕೂ ಬರಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ನೀವು ಹಗಲೊತ್ತಿನಲ್ಲಿ ಸೂರ್ಯನ ಶಾಖದಿಂದ ಸಂಪೂರ್ಣವಾದ ನೀರನ್ನು ಹೊರ ತೆಗಿಬೋದು. ಈ ರೀತಿಯಾಗಿ ನೀರು ಆ ಸೂರ್ಯನ ಉಷ್ಣಾಂಶ ಅಥವಾ ನಿಮ್ಮ ವೋಲ್ಟೇಜ್ ಎಷ್ಟಿರುತ್ತೆ ಅದರ ಪ್ರಮಾಣದಲ್ಲಿ ನೀರು ಹೊರ ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದಿಷ್ಟು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಹೆಸರು ಬಂದು AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ.
ಹಾಗೆಯೇ ಹೆಚ್ಚಿನ ಮಾಹಿತಿ ಬೇಕಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ ನಿಮಗೆ ಯಾವ ಮಾಹಿತಿ ಬೇಕು ಅಂತ ನಾನು ಮುಂದಿನ ಭಾಗದಲ್ಲಿ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇಷ್ಟೇ ಹೇಳಿ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.